ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ಹೆಲ್ತಿ ರೆಸಿಪಿನ ಮಾಡ್ತಾ ಇದ್ದೀನಿ. ಈಗ ಹಲಸಿನಕಾಯಿ ಸೀಸನ್ ಆಗಿರೋದ್ರಿಂದ ಹಲಸಿನಕಾಯಿ ಗೋಬಿ ಮಂಚೂರಿನ ಮಾಡ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ, ಎಲ್ರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು 1 kg ವೆಯ್ಟ್ ಬರೋ ಅಂತ ಹಲಸಿನಕಾಯಿನ ತಗೊಂಡಿದ್ದೀನಿ. ಹಲಸಿನಕಾಯಿ ತುಂಬಾನು ಬಲ್ತಿರಬಾರ್ದು, ಬಲ್ತಿದ್ರೂ ಚೆನ್ನಾಗಿರಲ್ಲ, ನೋಡಿ ತಗೋಬೇಕು. ಈಗ ಹಲಸಿನಕಾಯಿನ ಸಿಪ್ಪೆ ತೆಗೆದು ಹೇಗೆ ಕಟ್ ಮಾಡ್ಕೋಬೇಕು ಅಂತ ನೋಡೋಣ. ಮೊದಲಿಗೆ ಒಂದು ಚಾಕು ತಗೊಂಡು ಚಾಕುಗೆ ಫುಲ್ಲಿ ಎಣ್ಣೆ ಹಚ್ಕೋಬೇಕು. ನಾನು ಕೊಬ್ಬರಿ ಎಣ್ಣೆನ ಹಚ್ಕೊತಾ ಇದ್ದೀನಿ, ಹಾಗೆ ಕೈಗೂ ಕೊಬ್ಬರಿ ಎಣ್ಣೆನ ಹಚ್ಕೊತಾ ಇದ್ದೀನಿ. ಯಾಕಂದ್ರೆ ಹಲಸಿನಕಾಯಲ್ಲಿ ತುಂಬಾ ಅಂಟಿರುತ್ತೆ, ಹಂಗಾಗಿ ಅಂಟ್ಕೋಬಾರ್ದು ಅಂತ ಎಣ್ಣೆನ ಹಚ್ಕೊತಾ ಇದ್ದೀನಿ. ಹೊಸದಾಗಿ ಅಡುಗೆ ಕಲಿತಾ ಇರೋರಿಗೆ ಹಲಸಿನಕಾಯಿನ ಹೇಗೆ ಕಟ್ ಮಾಡೋದು ಅಂತ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಹಲಸಿನಕಾಯಿ ಕಟ್ ಮಾಡ್ಕೊತಾ ಇರೋ ವಿಡಿಯೋನ ಹಾಕಿದ್ದೀನಿ. ನೋಡಿ, ಈ ಥರ ಮಧ್ಯಕ್ಕೆ ಹಲಸಿನಕಾಯಿನ ಕಟ್ ಮಾಡ್ಕೋಬೇಕು. ಕೆಳಗಡೆ ಒಂದು ನ್ಯೂಸ್ ಪೇಪರ್ನ ಹಾಕೊಳ್ಳಿ. ಚಾಕುನ ಸ್ವಲ್ಪ ಶಾರ್ಪ್ ಇರಬೇಕು. ಈ ಥರ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಹಾಲು ಬರ್ತಾ ಇದೆ, ಅದನ್ನು ಒಂದು ನ್ಯೂಸ್ ಪೇಪರ್ ತೊಗೊಂಡು ಹಾಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಹಾಲೆಲ್ಲ ನೀಟಾಗಿ ಒರೆಸಾದ್ಮೇಲೆ ನೋಡಿ, ಈ ಥರ ನೀಟಾಗಿ ಸಿಪ್ಪೆನ ತೆಕ್ಕೋಬೇಕು. ನಾವು ಪೈನಾಪಲ್ ಸಿಪ್ಪೆ ಎಲ್ಲ ತೆಗಿತೀವಲ್ಲ ಆ ಥರ ನೋಡಿ, ಈ ಥರ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಇನ್ನೊಂದ್ಸಲ ಹಾಲೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನ ಮಾಡ್ಕೊಳ್ಳಿ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡಿ ಕಟ್ ಮಾಡ್ಕೊಳ್ಳಿ. ಪೀಸಾಗಿ ಕಟ್ ಮಾಡ್ಕೊಂಡು ಆದಮೇಲೆ ನೋಡಿ, ಮಧ್ಯದಲ್ಲಿ ಈ ಥರ ದಿಂಡನ್ನ ತೆಕ್ಕೋಬೇಕು. ಈ ಥರ ದಿಂಡನ್ನ ತೆಕ್ಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ನಾವು ಗೋಬಿ ಮಂಚೂರಿಗೆ ಆಗಿರೋದ್ರಿಂದ ಸ್ವಲ್ಪ ದಪ್ಪಕ್ಕೇ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ದಪ್ಪ ತೊಗೊಂಡ್ರೆ ಸಾಕು. ಕಟ್ ಮಾಡಿರೋ ಹಲಸಿನಕಾಯಿ ಎಲ್ಲ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಪಾತ್ರೆಗೆ ಹಾಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಬೇಯಿಸ್ಕೊಳ್ಳೋದಕ್ಕೆ, ಸ್ವಲ್ಪ ಅರಿಶಿನ ಪುಡಿ, ಹಲಸಿನಕಾಯಿ ಸಮಕ್ಕೆ ನೀರು ಹಾಕೊಳ್ಳಿ. ಎಲ್ಲ ಹಲಸಿನಕಾಯಿ ಬೇಯಬೇಕು, ಹಾಗಾಗಿ ನೋಡಿ ಈ ಥರ ಮುಳುಗುವಷ್ಟು ನೀರು ಹಾಕೊಳ್ಳಿ. ಆ ಚಾಕುಗೆ ಅಂಟ್ಕೊಂಡಿರೋ ಅಂಟೆಲ್ಲ ಹೇಗೆ ತೆಗಿಬೇಕು ಅಂದರೆ, ಚಾಕುನ ಸ್ವಲ್ಪ ಬಿಸಿ ಮಾಡ್ಕೊಂಡು ಬಿಸಿ ಆದಮೇಲೆ ನ್ಯೂಸ್ ಪೇಪರಿಂದ ಆ ಥರ ಒರೆಸ್ಬಿಟ್ರೆ ನೋಡಿ ಚೂರು ಅಂಟಿರೋದಿಲ್ಲ, ನೀಟಾಗಿ ಚಾಕು ಕ್ಲೀನ್ ಆಗುತ್ತೆ. ಹಲಸಿನಕಾಯಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಬೆಂದಿದೆ, ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ತಣ್ಣಗಾಗೋ ಅಷ್ಟೊತ್ತಿಗೆ ಇಲ್ಲಿಗೆ ಗೋಬಿ ಮಂಚೂರಿಗೆ ಏನೆಲ್ಲ ಹಾಕಬೇಕು ಅಂತ ನೋಡೋಣ. 2 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊತಾ ಇದ್ದೀನಿ. ನಾನು 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರು, 1 ಸ್ಪೂನು ಖಾರದ ಚಿಲ್ಲಿ ಪೌಡ್ರನ್ನ ಹಾಕೊಂಡಿದ್ದೀನಿ, 1 ಸ್ಪೂನು ಧನಿಯಾ ಪುಡಿ, 1/4 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಜೀರಾ ಪೌಡ್ರು, 1/2 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ ಮೈದಾ ಹಿಟ್ಟು, 4ರಿಂದ 5 ಸ್ಪೂನಷ್ಟು ಕಾರ್ನ್ಫ್ಲವರ್ನ ಹಾಕೊತಾ ಇದ್ದೀನಿ, ಅಂದರೆ ಜೋಳದ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಕಡಲೆ ಹಿಟ್ಟನ್ನ ಹಾಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ ಮ್ಯಾರಿನೇಟ್ ಚೆನ್ನಾಗಿ ಆಗುತ್ತೆ. ನಾವು ಒಂದೊಂದ್ಸಲ ಎಣ್ಣೆಗೆ ಹಾಕಿದ ತಕ್ಷಣ ಹಿಟ್ಟು ಸಪ್ರೇಟು, ಅದು ಗೋಬಿ ಪೀಸ್ಗಳು ಸಪ್ರೇಟ್ ಅನ್ನೋ ಥರ ಆಗಿಬಿಡುತ್ತೆ. ನೀವು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಾಗ ನೀಟಾಗಿ ಬೈಂಡಿಂಗ್ ಚೆನ್ನಾಗಿರುತ್ತೆ. ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು, ಇದು ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಗೇನೆ ಇರಬೇಕು. ನೋಡಿ, ಈ ಥರ ಗಟ್ಟಿ ಕಲಿಸ್ಕೊಂಡಾದ್ಮೇಲೆ ಬೇಯಿಸಿರೋಂಥ ಹಲಸಿನಕಾಯಿನ ಹಾಕೊತಾ ಇದ್ದೀನಿ. ಹಲಸಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಲಸಿನಕಾಯಿನ ತುಂಬಾ ಬೇಯಿಸ್ಕೋಬಾರ್ದು, ಸ್ವಲ್ಪ ಬೆಂದ್ರೇ ಸಾಕು. ಈಗೆಲ್ಲ ಕಲಿಸ್ಕೊಂಡಾದ್ಮೇಲೆ ಎಣ್ಣೆ ಕಾಯ್ದಿದೆ, ಎಣ್ಣೆಗೆ ಹಾಕ್ತಾ ಇದ್ದೀನಿ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನೀವು ಹೈ ಫ್ಲೇಮ್ ಇಟ್ಟಾಗ ಮೇಲೆ ಕಲರ್ ಬಂದ್ಬಿಡುತ್ತೆ, ಒಳಗಡೆ ಕ್ರಿಸ್ಪಿ ಇರಲ್ಲ, ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಎಲ್ಲ ಕಡೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, ಕಲರು ತುಂಬಾ ಚೆನ್ನಾಗಿ ಬಂದಿದೆ. ನಾವು ಮಾಮೂಲಿ ಗೋಬಿ ಎಲೆಕೋಸು ಮಶ್ರೂಮಲ್ಲಿ ಗೋಬಿ ಮಂಚೂರಿನ ಟ್ರೈ ಮಾಡಿರ್ತೀರ, ಈ ಥರ ಹಲಸಿನಕಾಯಲ್ಲೂ ಒಂದ್ಸಲ ಗೋಬಿ ಮಂಚೂರಿನ ಟ್ರೈ ಮಾಡಿ. ಅದೆಲ್ಲದಕ್ಕಿಂತ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಲಸಿನಕಾಯಲ್ಲಿ. ಈ ಥರ ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ನೀಟಾಗಿ ಕ್ರಿಸ್ಪಿನೆಸ್ ಬಂದಿದೆ. ಇಷ್ಟು ಬೆಂದರೆ ಸಾಕು. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿದೆ. ಈಗ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊತಾ ಇದ್ದೀನಿ. ಟಿಶ್ಯೂ ಪೇಪರ್ ಮೇಲೆ ಏನಕ್ಕೆ ಹಾಕೊಳ್ಳೋದು ಅಂದರೆ, ಸ್ವಲ್ಪ ಎಣ್ಣೆ ಎಲ್ಲ ಇದ್ದರೆ ಡ್ರೈ ಆಗುತ್ತೆ ಅಂತ. ಈಗ ಗೋಬಿಗೆ ಒಗ್ಗರಣೆನ ಹಾಕೊಳ್ಳೋಣ. ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ.
ಎಣ್ಣೆ ಬಿಸಿ ಆದಮೇಲೆ ಕರ್ಬೇವಿನ ಸೊಪ್ಪನ್ನ ಹಾಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಚಟಪಟ ಅಂತ ಅಂದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಶುಂಠಿನ ಹಾಕೊತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿ. ಇದು ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಒಂದೆರಡು ನಿಮಿಷ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ 2 ಈರುಳ್ಳಿನ ಹಾಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ನ ಹಾಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಚಿಕ್ಕದಾಗಿಯೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್ನ ಹಾಕೋಬೋದು. ಸ್ವಲ್ಪ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೊತಾ ಇದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲವರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕೊತಾ ಇದ್ದೀನಿ. ಇದು ನೋಡಿ ಈ ಥರ ಥಿಕ್ನೆಸ್ ಬರುತ್ತೆ. ಇಲ್ಲಿ 1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ನ ಹಾಕೊತಾ ಇದ್ದೀನಿ. 1 ಸ್ಪೂನಷ್ಟು ಸೋಯಾ ಸಾಸ್ನ ಹಾಕೊತಾ ಇದ್ದೀನಿ. ಜಾಸ್ತಿ ಹಾಕಬೇಡಿ, 1 ಸ್ಪೂನಷ್ಟು ಹಾಕೊಂಡ್ರೆ ಸಾಕು. ಇಲ್ಲಿ ಒಂದು 4-5 ಸ್ಪೂನಷ್ಟು ಟೊಮೊಟೊ ಸಾಸ್ನ ಹಾಕೊತಾ ಇದ್ದೀನಿ. ಟೊಮೊಟೊ ಸಾಸು ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಹಲಸಿನಕಾಯಿನ ಹಾಕೊತಾ ಇದ್ದೀನಿ. ಹಲಸಿನಕಾಯಿ ಹಾಕ್ಕೊಂಡು ಈ ಥರ ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮಾಮೂಲಿ ಗೋಬಿಗಿಂತನೂ ಇದು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಮ್ಮ ಮನೇಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟರು. ನೀವು ಒಂದ್ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.